ನಿಮ್ ಮೊಬೈಲ್ ಹ್ಯಾಕ್ ಆಗಿದೆ ಅಥವಾ ನಿಮ್ ಮೊಬೈಲ್ ನ ಹ್ಯಾಕ್ ಮಾಡಬಹುದಾ? ವೆಲ್ಕಮ್ ಟು ಡೇ 11 ಆಫ್ ಅಂಡರ್ಸ್ಟ್ಯಾಂಡಿಂಗ್ ಸೈಬರ್ ಸೆಕ್ಯೂರಿಟಿ. ನಿಮ್ ಮೊಬೈಲ್ ನ ಹ್ಯಾಕ್ ಮಾಡಬಹುದಾ ಅಂತಂದ್ರೆ ಅದಕ್ಕೆ ಆನ್ಸರ್ ಎಸ್, ಮಾಡಬಹುದು. ಒಂದು ಮಾಲ್ವೇರ್ ನ ಇನ್ಸ್ಟಾಲ್ ಮಾಡ್ಬಿಟ್ಟು ನಿಮ್ ಮೊಬೈಲ್ ನ ಹ್ಯಾಕ್ ಮಾಡಬಹುದು. ಅದೇ ರೀತಿ ಯಾವುದೇ ರೀತಿಯಾದಂತಹ ಮಾಲ್ವೇರ್ ನ ಇನ್ಸ್ಟಾಲ್ ಮಾಡದೆ ನಿಮ್ಗೆ ಯಾವುದೇ ರೀತಿಯಾದಂತಹ ಲಿಂಕ್ ನ ಕ್ಲಿಕ್ ಮಾಡಿಸ್ದೇನೂ ಕೂಡ ನಿಮ್ ಮೊಬೈಲ್ ನ ಹ್ಯಾಕ್ ಮಾಡಬಹುದು. ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಝೀರೋ ಕ್ಲಿಕ್ ಅಟ್ಯಾಕ್ ಅಂತ ಕರಿತೀವಿ. ಇಂತಹ ಅಟ್ಯಾಕ್ಸ್ ಗಳು ತುಂಬಾ ರೇರ್ ಸಿಗೋದು. ಝೀರೋ ಕ್ಲಿಕ್ ಅಟ್ಯಾಕ್ ಮಾಡಬೇಕು ಅಂತಂದ್ರೆ ನಿಮ್ ಆಪರೇಟಿಂಗ್ ಸಿಸ್ಟಮ್ ಅಥವಾ ನಿಮ್ದು ಯಾವ್ದಾದ್ರು ಸಿಸ್ಟಮ್ ಅಪ್ಲಿಕೇಶನ್ಸ್ ಗಳಲ್ಲಿ ಆ ವಲ್ನಬಿಲಿಟಿ ಇರಬೇಕು. ಅವಾಗ ಮಾತ್ರ ಈ ಅಟ್ಯಾಕ್ ನ ಮಾಡೋದಕ್ಕಾಗೋದು. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದ್ರೆ ಪೆಗಾಸಸ್ ಸ್ಪೈವೇರ್. ಇದರಿಂದ ಏನಾಗ್ತಾ ಇತ್ತು ಅಂದ್ರೆ ನಿಮ್ದು ಎಂಟೈರ್ ಅಪ್ಲಿಕೇಶನ್ ಅವರು ಸ್ಪೈ ಮಾಡ್ತಾ ಇದ್ರು. ಇದ್ರ ಬಗ್ಗೆ ನಾನು ಆಲ್ರೆಡಿ ರೀಸೆಂಟ್ ವಿಡಿಯೋದಲ್ಲಿ ಒಂದು ಹೇಳಿದೀನಿ. ಒಂದು APT ಗ್ರೂಪ್ ಇತ್ತು, ಅದು ವಾಟ್ಸ್ಆಪ್ ನ ಟಾರ್ಗೆಟ್ ಮಾಡಿತ್ತು ಅಂತ. ಆ ಮಾಲ್ವೇರ್ ಹೆಸರೇ ಪೆಗಾಸಸ್. ಹಂಗಂದ್ರೆ ಹ್ಯಾಕರ್ಸ್ ಗಳು ನಿಮ್ ಮೊಬೈಲ್ ನ ಹ್ಯಾಕ್ ಮಾಡಿದಾರಾ ಅಥವಾ ಮಾಡಬಹುದಾ? ನೋಡಿ, ಈ ಜೀರೋ ಕ್ಲಿಕ್ ಅಟ್ಯಾಕ್ಸ್ ಅನ್ನೋದೇನಿರುತ್ತೆ ಇದನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ತುಂಬಾ ನಾಲೆಜ್ ಬೇಕು, ಹೈ ಲೆವೆಲ್ ಪ್ರೊಫಿಷಿಯನ್ಸಿ ಇರಬೇಕು ಸೈಬರ್ ಸೆಕ್ಯೂರಿಟಿ ಅಂಡ್ ಎಥಿಕಲ್ ಹ್ಯಾಕಿಂಗ್ ಒಳಗಡೆ. ಅದಾದ್ಮೇಲೆ ಇದನ್ನ ಪರ್ಫಾರ್ಮ್ ಮಾಡಬೇಕು ಅಂದ್ರೆ ತುಂಬಾ ಜಾಸ್ತಿ ದುಡ್ಡು ಖರ್ಚಾಗುತ್ತೆ. ಮಾಲ್ವೇರ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಿಮ್ ಮೊಬೈಲ್ಸ್ ಗಳನ್ನ ಯಾರಾದ್ರೂ ಸ್ಕ್ಯಾಮರ್ಸ್ ಗಳು ಹ್ಯಾಕ್ ಮಾಡಿರಬಹುದು. ಆದ್ರೆ ಈ ರೀತಿಯಾದ ಝೀರೋ ಕ್ಲಿಕ್ ಅಟ್ಯಾಕ್ಸ್ ಗಳನ್ನ ಎಕ್ಸಿಕ್ಯೂಟ್ ಮಾಡೋದು ಅಷ್ಟು ಈಸಿ ಅಲ್ಲ. ಎಲ್ಲಾ ಹ್ಯಾಕರ್ಸ್ ಗಳು ನಿಮ್ಮನ್ನ ಟಾರ್ಗೆಟ್ ಮಾಡಲ್ಲ. ಆ ಝೀರೋ ಕ್ಲಿಕ್ ಅಟ್ಯಾಕ್ಸ್ ಗಳು ಏನಾದ್ರೂ ಸಿಕ್ಕರೆ ಕಾಮನ್ ಪೀಪಲ್ ಅವ್ರು ಹ್ಯಾಕ್ ಮಾಡೋದಕ್ಕೆ ಹೋಗಲ್ಲ. ಅವ್ರು ಹ್ಯಾಕ್ ಮಾಡುವಂತಹ ಪರ್ಸನ್ಸ್ ಗಳು VIPs ಅಥವಾ VVIPs ಆಗಿರ್ಬೇಕು. ಅಂತವ್ರಿಗೆ ಅವರು ಟಾರ್ಗೆಟ್ ಮಾಡ್ಬಿಟ್ಟು ಝೀರೋ ಕ್ಲಿಕ್ ಅಟ್ಯಾಕ್ಸ್ ಗಳಿಂದ ಮೊಬೈಲ್ಸ್ ಗಳನ್ನ ಹ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಹಾಗಂದ್ರೆ ನೀವು ಯಾವುದೇ ರೀತಿಯಾದಂತಹ ಮೆಲಿಷಿಯಸ್ ಸಾಫ್ಟ್ವೇರ್ಸ್ ಗಳನ್ನ ಇನ್ಸ್ಟಾಲ್ ಮಾಡಿಲ್ಲ, ಯಾವುದೇ ರೀತಿಯಾದಂತಹ ಲಿಂಕ್ಸ್ ಗಳ ಮೇಲೆ ನೀವು ಕ್ಲಿಕ್ ಮಾಡಿಲ್ಲ ಅಂತಂದ್ರೆ ಯು ಆರ್ ಸೇಫ್. ಅದಾದ್ಮೇಲೆ ಯಾವಾಗ್ಲೂ ನಿಮ್ದು ಸಿಸ್ಟಮ್ಸ್ ಗಳನ್ನ ಅಪ್ ಟು ಡೇಟ್ ಇಟ್ಕೋಬೇಕು. ಅದರಿಂದಾಗಿ ನೀವ್ ಏನಾಗ್ತೀರಾ ಅಂತಂದ್ರೆ ಸೇಫ್ ಆಗಿರ್ತೀರಾ. ನಿಮ್ಗೆ ಗೊತ್ತಾಗ್ದಂಗೆ ನಿಮ್ಮನ್ನ ಹ್ಯಾಕ್ ಮಾಡೋದಕ್ಕೆ ಆಗೋದಿಲ್ಲ. ನೀವು ಯಾವ್ದಾದ್ರು ಒಂದು ಮಿಸ್ಟೇಕ್ಸ್ ಗಳನ್ನ ಮಾಡಿದಾಗ ಮಾತ್ರ ಹ್ಯಾಕರ್ ನಿಮ್ ಸಿಸ್ಟಮ್ಸ್ ನಲ್ಲಿ ಎಂಟರ್ ಆಗ್ತಾರೆ. ಇದೇ ರೀತಿ ಸೈಬರ್ ಸೆಕ್ಯೂರಿಟಿ ಇನ್ಫಾರ್ಮೇಶನ್ ನಿಮ್ಗೆ ಬೇಕು, ಸೈಬರ್ ಸೆಕ್ಯೂರಿಟಿ ನ್ಯೂಸ್ ಬೇಕು ಅಂತಂದ್ರೆ ಪ್ಲೀಸ್ ಫಾಲೋ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.